ಮೈಕ್ರೋ ಫೈನಾನ್ಸ್ ಹಾವಳಿಗೆ ಬ್ರೇಕ್ ಹಾಕುವುದಕ್ಕೆ ಸರ್ಕಾರ ಸುಗ್ರೀವಾಜ್ಞೆ ಹೊರಡಿಸಿದೆ. ಆದರೆ ಸರ್ಕಾರದ ಸುಗ್ರೀವಾಜ್ಞೆ ಆದೇಶದ ನಡುವೆಯೂ ಕೂಡ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ಗಳ ಕಿರುಕುಳ ಹೆಚ್ಚಾಗ್ತಿದೆ. ಹಳ್ಳಿಗಳಲ್ಲಿ ಹೆಣ್ಣು ಮಕ್ಕಳು ಹೊಲಗಳಿಗೆ ಹೋದ್ರೂ ಕೂಡ ಈ ಮೈಕ್ರೋ ಫೈನಾನ್ಸ್ನವರು ಅಲ್ಲಿಗೂ ಬಂದು ಕಾಟ ಕೊಡೋದಕ್ಕೆ ಮುಂದಾಗ್ತಿದ್ದಾರಂತೆ. ಮೈಕ್ರೋ ಫೈನಾನ್ಸ್ನ ಕಿರುಕುಳಕ್ಕೆ ಬೇಸತ್ತ ಹೆಣ್ಣು ಮಕ್ಕಳು ಅದನ್ನ ಬಂದ್ ಮಾಡುವಂತೆ ಆಗ್ರಹ ಮಾಡೋದಕ್ಕೆ ಮುಂದಾಗಿದ್ದಾರೆ. ಹೌದು, ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಈ ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ಅದೆಷ್ಟೋ ಕುಟುಂಬಗಳು ಬೀದಿಗೆ ಬಂದರೆ ಮತ್ತೊಂದೆಡೆ ಹಲವು ಜನರು ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ. ಇದೆಲ್ಲದಕ್ಕೂ ಬ್ರೇಕ್ ಹಾಕೋದಕ್ಕೆ ಅಂತಾನೆ ಸರ್ಕಾರ ಮೈಕ್ರೋ ಫೈನಾನ್ಸ್ಗಳಿಗೆ ಅಂಕುಶ ಹಾಕಬೇಕು ಅಂತ ಸುಗ್ರೀವಾಜ್ಞೆ ಹೊರಡಿಸಿದೆ. ಇದೆಲ್ಲದರ ಮಧ್ಯೆಯೂ ಕೂಡ ಕಲಬುರಗಿಯಲ್ಲಿ ಮೈಕ್ರೋ ಫೈನಾನ್ಸ್ಗಳ ಟಾರ್ಚರ್ ನಿರಂತರವಾಗಿ ಮುಂದುವರೆದಿದೆ. ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಅಬ್ಲಾವತಿ ಅನ್ನೋ ಮಹಿಳೆ ಮೈಕ್ರೋ ಫೈನಾನ್ಸ್ ಟಾರ್ಚರ್ನಿಂದ ಬೇಸತ್ತು ಹೋಗಿದ್ದಾರಂತೆ. ಮೈಕ್ರೋ ಫೈನಾನ್ಸ್ನವರು ಬೆಳಗ್ಗೆ 7 ಗಂಟೆಗೆ ಮನೆಗೆ ಬಂದ್ರೆ ರಾತ್ರಿ 11 ಗಂಟೆವರೆಗೂ ಮನೆಯ ಬಳಿಯೇ ಹಣಕ್ಕಾಗಿ ಪೀಡಿಸುತ್ತಾ ಕೂತಿರ್ತಾರಂತೆ. ಇನ್ನು ಕೂಲಿ ನಾಲಿ ಮಾಡೋದಕ್ಕೆ ಅಂತ ಹೊಲಕ್ಕೆ ಏನಾದರೂ ಹೋಗೋದಕ್ಕೆ ಮುಂದಾದ್ರೆ ಬೈಕ್ ನಲ್ಲಿ ಹೊಲಗಳಿಗೂ ಬಂದು ಕಾಟ ಕೊಡೋದಕ್ಕೆ ಮುಂದಾಗ್ತಿದ್ದಾರೆ. ದುಡ್ಡು ಕೊಡುವಾಗ ಬೇಡ ಅಂದ್ರೂ ಕೂಡ 4-5 ಜನ ಸೇರಿ ದುಡ್ಡು ತೆಗೆದುಕೊಳ್ಳಿ ಅಂತ ಹೇಳುವವರು, ಬಳಿಕ ನಾವು ದುಡ್ಡು ಕಟ್ಟಿದ್ರು ಕೂಡ ಇವರ ಟಾರ್ಚರ್ ಮಾತ್ರ ನಿಲ್ಲುತ್ತಿಲ್ಲ ಅಂತ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಇನ್ನು ಈ ಮೈಕ್ರೋ ಫೈನಾನ್ಸ್ ಹಾವಳಿ ಇಷ್ಟಕ್ಕೆ ಮುಗ್ದಿಲ್ಲ. ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ರೇಖಾ ಅನ್ನೋ ಮಹಿಳೆ ಕೂಡ ತನ್ನ ಮಗಳ ವಿದ್ಯಾಭ್ಯಾಸಕ್ಕೆ ಇಟ್ಟಂತ ಹಣವನ್ನು ಕೂಡ ಎಕ್ಸಾಮ್ ಫೀಸ್ ಕಟ್ಟೋದಕ್ಕೆ ಬಿಡದೆ ಈ ಫೈನಾನ್ಸ್ ನವರು ದುಡ್ಡು ಕಟ್ಟಿಸಿಕೊಂಡು ಹೋಗಿದ್ದಾರಂತೆ. ಇದರಿಂದ ಒಂದು ಕಡೆ ಮಗಳ ವಿದ್ಯಾಭ್ಯಾಸ 2 ವರ್ಷ ಹಾಳಾಗಿದೆ. ಮಗಳ ಫೀಸ್ ಹಣವನ್ನು ಕಟ್ಟಿದ ಮೇಲೂ ಕೂಡ ಸುಮ್ಮನೆ ಇರದೆ ಮತ್ತೆ ಹಣಕ್ಕಾಗಿ ಪೀಡಿಸಿ ಟಾರ್ಚರ್ ನೀಡ್ತಿದ್ದಾರಂತೆ. ಗಂಡನಿಗೆ ಆಸ್ಪತ್ರೆಯಲ್ಲಿ ಇದ್ದಾರೆ ಅಂತ ಹೇಳಿದ್ರು ಕೂಡ ಕನಿಕರ ತೋರೋದಿಲ್ಲ. ಹೊಟ್ಟೆಗೆ ಹಿಟ್ಟಿಲ್ಲ ಅಂದ್ರೂ ಕೂಡ ಕೇಳಲ್ಲ, ದುಡ್ಡು ಕಟ್ಟೋ ಅಂತ ಪೀಡಿಸ್ತಿದ್ದಾರೆ. ಇದೆಲ್ಲದರಿಂದ ಬೇಸತ್ತ ಮಹಿಳೆಯರು ಇದೀಗ ಈ ಮೈಕ್ರೋ ಫೈನಾನ್ಸ್ ಗಳನ್ನ ಬಂದ್ ಮಾಡುವಂತೆ ಸರ್ಕಾರಕ್ಕೆ ಆಗ್ರಹ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸಾಲ ಎಲ್ಲರೂ ತಗೋತಾರ, ನಾನು ತಗೋತೀನಿ. ಸಾಲ ಏನಂದ್ರೆ ಜೀವನ ಇದ್ರೆ ಸಾಲ ಬಿ ತಗೋಬಹುದು ಅದು ಹೆಂಗೆ ನಡ್ಕೋತಾ ಇರ್ತದ. ಅಂದ್ರೆ ಇಂಥ ಬರೀ ಪ್ರೆಷರ್ ಹಾರ್ಟ್ ಕೇಸಲ್ಲಿ ಸೂಸೈಡ್ ಮಾಡ್ಕೊರಿ. ನಾವಪ್ಪ ಸೂಸೈಡ್ ಮಾಡ್ಕೊತೀವಿ, ಇನ್ಶೂರೆನ್ಸ್ ರೊಕ್ಕ ಮೇಲೆ ರೊಕ್ಕ ತಗೋತೀವಿ. ತಗೊಂಡಿದ್ಮೇಲೆ ಏನಂದ್ರೆ ಅವ್ರ ಫ್ಯಾಮಿಲಿ ಹೆಂಗಾಗಬೇಕು. 46 ಮೈಕ್ರೋ ಫೈನಾನ್ಸ್ ಅವ್ರ ಸರ್ ಹೆಸರು ಕೊಡಂದ್ರೆ ಕೊಡ್ತೀನಿ. ಈಗ ಸದ್ಯ ಹೆಸರು ಕೇಳಿದ್ರೆ ಹೇಳ್ತೀನಿ. ಐಡಿಎಫ್ಸಿ ಸೂರ್ಯೋದಯ LNT ಗ್ರಾಮೀಣ ಕೋಟ ಸಿಕ್ತು. ಲೈಸೆನ್ಸ್ ಸಿಕ್ತು ಅಂದ್ರೆ 3 ತಿಂಗಳ ತನಕ ಯಾರು ಸೈಲೆಂಟ್ ಕೊಡಲ್ಲ. ಇನ್ನಂದ್ರೆ ಲೀಗಲ್ ಇದ್ರೆ ಯಾರು ಸೈಲೆಂಟ್ ಕೊಡಲ್ಲ. ಇದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳಿ. ಇನ್ಕ್ವೈರಿ ಕುಡ್ಸಿದ ಮ್ಯಾಲ ಬಿ ಈಗ ಸದ್ಯ ಕಲತಿನ ದಾವಣಗೆರೆ, ಮೈಸೂರು ಮತ್ತು ಶಾಪೂರು ಮತ್ತು ಹುಬ್ಳಿ 3 ಮಂದಿ ಸತ್ತರು, ಒಬ್ಬರು ಸೀರಿಯಸ್ ಅಲ್ಲ. ಕರ್ನಾಟಕ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಹಗರಣದ ಬಗ್ಗೆ ಚುರುಕಾಗಿ ಕ್ರಮ ಕೈಗೊಳ್ಳುವಲ್ಲಿ ನಿರತರಾದ ಎಲ್ಲ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಒಟ್ಟಿನಲ್ಲಿ ಮೈಕ್ರೋ ಫೈನಾನ್ಸ್ಗಳ ಹಾವಳಿಗೆ ಕಲಬುರಗಿ ಸೇರಿದಂತೆ ಕರುನಾಡಿನ ಜನ ಕಂಗೆಟ್ಟು ಹೋಗಿದ್ದಾರೆ. ಹಾಗಾಗಿ ಸರ್ಕಾರ ಆದಷ್ಟು ಬೇಗ ಮೈಕ್ರೋ ಫೈನಾನ್ಸ್ಗಳಿಗೆ ಮೂಗುದಾರ ಹಾಕುವ ಮೂಲಕ ಬಡವರಿಗೆ ನೆಮ್ಮದಿಯ ಜೀವನ ನಡೆಸಲು ಅವಕಾಶ ಕಲ್ಪಿಸುವಂತಹ ಕೆಲಸಕ್ಕೆ ಮುಂದಾಗಬೇಕಾಗಿದೆ. ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ಜನರೇ ಈ ಮೈಕ್ರೋ ಫೈನಾನ್ಸ್ಗಳ ವಿರುದ್ಧ ರೊಚ್ಚಿಗೆದ್ದು ಬೀದಿಗಿಳಿಯುವ ಕಾಲ ದೂರವಿಲ್ಲ ಎಂದು ಹೇಳಿದರು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿ.